Yes, we are back to the services management video class. Hi students, this is me, Naina ma'am here. Because of technical issue, we couldn't continue thought of completing the characteristics of service in the previous video itself. Because of technical issue, we couldn't cope up with the completion of the service management in the previous video. So that's okay, never mind, we shall continue now. Okay, we were discussing heterogeneous, isn't it? Hope you got to know. Simple heterogeneous ಅಂತಂದರೆ ಸೇಮ್ ಸರ್ವಿಸ್ ಕೆನಾಟ್ ಬಿ ರೆಂಡರ್ಡ್ ಲೇಟರ್ ಟೈಮ್ಸ್. ಇವತ್ತು ಮಾಡೋ ಸರ್ವೀಸು ಇವತ್ತು ನಾನು ನಿಮಗೆ ಪಾಠ ಮಾಡ್ತೀನಿ, ನಾಳೆ ಮಾಡೋ ಪಾಠ ಇದೇ ಟಾಪಿಕ್ ಆದರೂ ಇದೇ ಥರ ಮಾಡಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ದೇರ್ ವಿಲ್ ಬಿ ಚೇಂಜಸ್, ಯಾವುದೋ ಒಂದು ಚೂರಾದರೂ ಚೇಂಜ್ ಆಗೇ ಆಗುತ್ತೆ. ದಟ್ಸ್ ವಾಟ್ ಹೆಟರೋಜೀನಿಯಸ್ ಸ್ಟ್ಯಾಂಡ್ಸ್ ಫಾರ್. ಇನ್ವೆಂಟರಿ ಇನ್ ದ ಸೆನ್ಸ್ ಯು ಕೆನಾಟ್ ಸ್ಟೋರ್ ದ ಸರ್ವಿಸ್. ಕ್ಯಾನ್ ಯು ಸ್ಟೋರ್? ನೋ. ನಾನು ಮಾಡಿರೋ ಸರ್ವಿಸ್ನ ನೆನ್ಪಿಟ್ಕೋಬೋದು, ನೀವು ಸ್ಟೋರ್ ಮಾಡೋಕ್ಕಾಗಲ್ಲ. ಲಕ್ಸ್ ಸೋಪು, ಲಕ್ಸ್ನ ಒಂದು 10 ತೊಗೊಂಡು ನೀವು ಸ್ಟೋರ್ ಮಾಡ್ಕೋಬೋದಾ? ಅದೇ ಸರ್ವಿಸ್ನ ಕ್ಯಾನ್ ಯು? ನೋ, ಇಟ್ಸ್ ನಾಟ್ ಪಾಸಿಬಲ್. ದಟ್ಸ್ ವಾಟ್ ದೇ ಸೇ ಇನ್ವೆಂಟ್ರಿ ಇನ್ ದ ಸೆನ್ಸ್ ಯು ಕ್ಯಾನ್ ನಾಟ್ ಸ್ಟೋರ್ ದ ಸರ್ವಿಸ್ನ ಸ್ಟೋರ್ ಮಾಡೋಕ್ಕಾಗಲ್ಲ. ಪೆರಿಷಬಲ್, ಸಿ ಪೆರಿಷಬಲ್ ಇನ್ ದ ಸೆನ್ಸ್ ಯು ಶುಡ್ ಯೂಸ್ ಅಟ್ ದ ಟೈಮ್ ಆಫ್ ಪ್ರೊಡಕ್ಷನ್ ಓನ್ಲಿ. ಈಗ ಪ್ರಾಡಕ್ಟ್ನ ತೊಗೊಳ್ಳಿ, ಸೋಪು ಪೆನ್ಸಿಲ್ ಯಾವುದಾದ್ರು ತೊಗೊಳ್ಳಿ, ಪ್ರೊಡ್ಯೂಸ್ ಯಾವಾಗಲೂ ಆಗಿರುತ್ತೆ, ಕನ್ಸಂಪ್ಷನ್ ಯಾವಾಗಲೂ ಆಗುತ್ತೆ ಅಲ್ವಾ? ಬಟ್ ಸರ್ವಿಸ್ ಹಾಗಾಗಲ್ಲ. ಪಾಯಿಂಟ್ ಆಫ್ ಪ್ರೊಡಕ್ಷನು ಮತ್ತು ಪಾಯಿಂಟ್ ಆಫ್ ಕನ್ಸಂಪ್ಷನ್ ಸೇಮ್ ಇರಬೇಕು. ನಾನು ಮೀನಿಂಗಲ್ಲಿ ಹೇಳಿದ್ದೆ, ಹೋಪ್ ಯು ರಿಮೆಂಬರ್. ದಟ್ಸ್ ಓಕೆ, ವಿಲ್ ಗೋ ವಿತ್ ಒನ್ ಮೋರ್ ಎಕ್ಸಾಂಪಲ್ ಸೊ ದಟ್ ವಿಚ್ ಮೇಕ್ಸ್ ಯು ಟು ಬಿ ನಿಯರ್ ಟು ದಿ ಫೆಮಿಲಿಯಾರಿಟಿ. ಸಿಂಪಲ್, ಜಸ್ಟ್ ಹ್ಯಾವ್ ಅ ಕನ್ಸಿಡ್ರೇಷನ್ ಆಫ್ ಡಾಕ್ಟರ್ಸ್ನ ಕನ್ಸಿಡರ್ ಮಾಡಿ. ಡಾಕ್ಟರ್ಸು ನಿಮಗೆ ಟ್ರೀಟ್ ಮಾಡ್ತಾರಲ್ಲ, ಆವಾಗ ಪ್ರೊಡಕ್ಷನ್, ಈಸ್ ರೆಂಡರಿಂಗ್ ದ ಸರ್ವಿಸ್. ನೀವು ಆ ಸರ್ವಿಸ್ನ ಯೂಸ್ ಮಾಡ್ಕೊಳ್ಳೋದು ಕೂಡ ಅದೇ ಟೈಮಲ್ಲಿ, ಅಂದರೆ ಅದು ಪೆರಿಷಬಲ್ ಅಂತ. ಯಾವಾಗಲೋ ಮಾಡಿದ್ದು ಯಾವಾಗೋ ಯೂಸ್ ಮಾಡೋದು ಅನ್ನೋ ಚಾನ್ಸ್ ಇಲ್ಲ. ದೆರ್ ಇಸ್ ನೋ ಸ್ಕೋಪ್ ಫಾರ್ ದಟ್. ಪಾಯಿಂಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಪಾಯಿಂಟ್ ಆಫ್ ಕನ್ಸಂಪ್ಷನ್ ಈಸ್ ಅಟ್ ಅ ಟೈಮ್. ಓಕೆ, ನೆಕ್ಸ್ಟ್ ಈಸ್ ಲ್ಯಾಕ್ ಆಫ್ ಟ್ರಾನ್ಸ್ಪೋರ್ಟೆಬಿಲಿಟಿ. Lack of transportability in the sense you cannot transport the service from one place to another place. Keep in mind, ಸರ್ವಿಸ್ ಪ್ರೊವೈಡರ್ನ ನೀವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು, ನಾಟ್ ದ ಸರ್ವಿಸ್. ಪ್ರಾಡಕ್ಟಿಗೆ ಕಮ್ ನೋಡಿ, ಪೆನ್ಸಿಲ್ ಏನಾದರೂ, ಬುಕ್ಸ್, ಶಾರ್ಪ್ನರ್ ಏನಾದರೂ ಆಗಲಿ, ಫ್ರೂಟ್ಸ್, ವೆಜಿಟೇಬಲ್ಸ್, ಯು ಕ್ಯಾನ್ ಟ್ರಾನ್ಸ್ಪೋರ್ಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಇಸ್ಂಟ್ ಇಟ್? ಕಾಂಟ್ ಯು ಕ್ಯಾರಿ? ಎಸ್, ಅಫ್ಕೋರ್ಸ್ ಯು ಕ್ಯಾನ್ ಕ್ಯಾರಿ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ತರಕಾರಿ ಆಗಲಿ ವೆಜಿಟೇಬಲ್ಸ್ ಆಗಲಿ ತೊಗೊಂಡು ಹೋಗ್ಬೋದು. ಆದರೆ ಸರ್ವೀಸಸಿಗೆ ಬನ್ನಿ, ಕ್ಯಾನ್ ಯು? ನೋ. ಸರ್ವೀಸಸಿಗೆ ಬಂದರೆ ಸರ್ವೀಸ್ ಪ್ರೊವೈಡರ್ನ ಈಗ ನನ್ನ ಕನ್ಸಿಡರ್ ಮಾಡಿದರೆ, ನಾನು ಸರ್ವೀಸ್ ಪ್ರೊವೈಡರ್, ನಾನು ನಿಮಗೆ ಪಾಠ ಹೇಳ್ಕೊಡ್ತಾ ಇದ್ದೀನಿ. ನಾನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೋದು, ನನ್ನ ಸರ್ವೀಸ್ ಹೋಗೋಕ್ಕೆ ಸಾಧ್ಯನಾ? No, service provider can transport, not the service. Okay, next is labor intensity. Labor intensity in the sense, see, service depends upon the labor only. ಅಂದರೆ ಸರ್ವಿಸ್ ಯಾರು ಕೊಡ್ತಾರಲ್ಲ ಅವ್ರ ಮೇಲೇ ಸರ್ವಿಸ್ ಡಿಪೆಂಡ್ ಆಗಿರುತ್ತೆ. ಇಟ್ ಹೋಲ್ ಆ್ಯಂಡ್ ಸೋಲ್ ಡಿಪೆಂಡ್ಸ್ ಅಪಾನ್ ದ ಸರ್ವಿಸ್ ಪ್ರೊವೈಡರ್. ಸೊ ಸರ್ವಿಸ್ ಹೇಗಿರಬೇಕು, ಹೇಗಾಗಬೇಕು ಅನ್ನೋದು ಸರ್ವಿಸ್ ಯಾರು ಕೊಡ್ತಾರಲ್ಲ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ದಟ್ಸ್ ವಾಟ್ ಐ ಸೆಡ್. ಈಗ ಇಫ್ ಯು ಈಗ ವಾಟ್ ಎವರ್ ಮೇ ಬಿ, ನೀವು ಯಾರನ್ನಾದರೂ ನೋಡಿ, ಫಸ್ಟ್ ಟೈಮ್ ನಿಮ್ಮದು ಮೂಡ್ ಖರಾಬಾಗಿರುತ್ತೆ ಅಂತ ಅಂದ್ಕೊಡಿ. ಆ ಟೈಮ್ನಲ್ಲಿ ನಿಮಗೆ ಬಂದು ಏನಾದರೂ ಹೆಲ್ಪ್ ಕೇಳಿದರೆ ವಾಟ್ ವಿಲ್ ಬಿ ಯುವರ್ ರಿಯಾಕ್ಷನ್? ವೈಸೋ ಆಬ್ವಿಯಸ್ಲಿ ಕೋಪ ಇರುತ್ತೆ, ರೇಗ್ ಬಿಡ್ತೀರಾ. ಯಾಕಂದರೆ ಇಟ್ ಡಿಪೆಂಡ್ಸ್ ಅಪಾನ್ ಹೌ ಯುವರ್ how your attentiveness at that time. ಸರ್ವಿಸ್ ಕೂಡ ಹಾಗಿರುತ್ತೆ. ಸರ್ವಿಸ್ ಕೊಡೋದು ಫುಲ್ ಲೇಬರ್ ಇಂಟೆನ್ಸಿವ್ ಇರುತ್ತೆ, ಸರ್ವಿಸ್ ಪ್ರೊವೈಡರ್ ಮೇಲೇ ಫುಲ್ ಡಿಪೆಂಡ್ ಆಗಿರುತ್ತೆ. ಓಕೆ, ದಟ್ಸ್ ವಾಟ್ ದಿಸ್ ಇಸ್ ಲೇಬರ್ ಇಂಟೆನ್ಸಿಟಿ. ದಿ ಲಾಸ್ಟ್ ಒನ್ ಟು ಲಾಸ್ಟ್ ಫರ್ದರ್ but not last, you got further 2 characteristics: demand fluctuation and one or more is inconsistency. Inconsistency in the sense holds the same meaning as heterogeneous. You cannot maintain ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಕಷ್ಟ ಸರ್ವೀಸ್ನಲ್ಲಿ. ಸಿ, ಕೀಪ್ ಇನ್ ಮೈಂಡ್, ಒಂದು ಕಂಪ್ಯೂಟರ್ ತೊಗೊಳ್ಳಿ, 5+5+ ಒಂದು 10 ಸಲ ಕ್ಯಾಲ್ಕುಲೇಷನ್ ಮಾಡಿ, ಅದೇನು ಬೇಜಾರಾಗಲ್ಲ, ಅದೇ ಆನ್ಸರ್ ಕೊಡುತ್ತೆ. 20 ಸಲ ಬೇಡ, 100 ಸಲ ಮಾಡಿ ಕೊಡುತ್ತೆ. ಅದೇ ಒಬ್ಬ ಮನುಷ್ಯನಿಗೆ ನೋ, ಹಿ ಕೆನಾಟ್. ವೈ? He cannot maintain consistency for such a long time. It's very hard.
ಬಿಕಾಸ್ ಈವನ್ ಹಿ ಆರ್ ಶಿ ಡೂ ಸಫರ್ಸ್ ಫ್ರಮ್ ದ ಬೋರ್ಡಮ್ ಅಲ್ವಾ. ಒಬ್ಬ ಮನುಷ್ಯನಿಗೆ ಸುಸ್ತಾಗುತ್ತೆ, ನೋವಿರುತ್ತೆ, ಫೀಲಿಂಗ್ಸ್ ಇರುತ್ತೆ, ಅವ್ರಿಗೊಂದು ಪ್ರಾಬ್ಲಮ್ಸ್ ಇರುತ್ತೆ. ಬಿಕಾಸ್ ಆಫ್ ದೀಸ್ ರೀಸನ್ ಹಿ ಆರ್ ಶಿ ಕೆನ್ ನಾಟ್ ಮೇಂಟೈನ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಕೂಡ ತುಂಬ ಕಷ್ಟ. ನಿಮ್ಮ ಕ್ಲಾಸ್ಗೆ ಎಷ್ಟೊಂದು ಜನ ಲೆಕ್ಚರರ್ಸ್ ಬರ್ತಾರೆ, ಇವತ್ತಿದ್ದಂಗೆ ನಾಳೆನೂ ಅವ್ರದ್ದು ಮೂಡಿರುತ್ತಾ? ನೋ. ವೈ? ಬಿಕಾಸ್ ಇಟ್ಸ್ ಆಸ್ ಆಫ್ಟರ್ ಆಲ್ ಇಟ್ ಈಸ್ ಲೇಬರ್ ಇಂಟೆನ್ಸಿವ್. ಸರ್ವಿಸ್ ಅನ್ನೋದು ಸರ್ವಿಸ್ ಪ್ರೊವೈಡರ್ ಮೇಲೆ ಡಿಪೆಂಡ್ ಆಗಿರೋ ಕಾರಣ ಸರ್ವಿಸ್ ಪ್ರೊವೈಡರ್ ಒಬ್ಬ ಮನುಷ್ಯ. ಆಫ್ಟರ್ ಆಲ್ ಹಿ ಕೆನ್ ನಾಟ್ ಬಿ ಇನ್ ಅ ಸೇಮ್ ಮೂಡ್ ಆಲ್ ದ ಟೈಮ್. ಯಾವಾಗಲೂ ಖುಷಿಯಿಂದನೇ ಇರೋಕ್ಕಾಗಲ್ಲ, ಯಾವಾಗಲೂ ಅಳ್ತಾನೆ ಇರೋಕ್ಕಾಗಲ್ಲ. Isn't it? Because of that reason, it's very hard to maintain the consistency. Demand fluctuations. There are quite chances of demand fluctuations depending upon service provider. Okay. Service provider ಮೇಲೆ demand fluctuation ಆಗೋ ಚಾನ್ಸಸ್ ತುಂಬ ಇರುತ್ತೆ. One example I will give you. ಸೊ ಅದು ಡಿಮ್ಯಾಂಡ್ ಫ್ಲಕ್ಚುಯೇಷನ್ ಹೇಗೆ ಸರ್ವಿಸ್ ಪ್ರೊವೈಡರ್ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ ಅಂತ. ದಿಸ್ ಪರ್ಟಿಕ್ಯುಲರ್ ಡಿಮ್ಯಾಂಡ್ ಫ್ಲಕ್ಚುಯೇಷನ್. ನಿಮಗೆ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡ್ತಿರ್ತೀರಲ್ಲ ಅಲ್ವಾ, ಒಂದೊಂದು ಅಡ್ವರ್ಟೈಸ್ಮೆಂಟ್ಗೆ ಒಬ್ರೊಬ್ರು ಅಂಬಾಸಿಡರ್ಸ್ ಬರ್ತಾರೆ. ವೆಲ್ ಡನ್, ದಟ್ಸ್ ಗುಡ್ ಇನಫ್. ಒಂದೊಂದು ಅಡ್ವರ್ಟೈಸ್ಮೆಂಟ್ಗೆ ಅಮಿತಾಬ್ ಬಚ್ಚನ್ ಬರ್ತಾರೆ, ಒಂದೊಂದು ಅಡ್ವರ್ಟೈಸ್ಮೆಂಟ್ಗೆ ಕಾಮನ್ ನಾರ್ಮಲ್ ಅಂದರೆ ಅಮಿತಾಬ್ ಬಚ್ಚನ್ ಎಲ್ಲ ಬೇರೆ ಬೇರೆಯವ್ರು ಬರ್ತಾರೆ. ಅಮಿತಾಬ್ ಬಚ್ಚನಿಗೆ ಕೊಡೋ ರೆಮ್ಯುನರೇಷನ್ನು ಇವ್ರಿಗೂ ಅದೇ ಕೊಡೋಕ್ಕಾಗುತ್ತಾ? ನೋ. ಇಸ್ಂಟ್ ಇಟ್? ಒನ್ ಮೋರ್ ಥಿಂಗ್ ಐ ವಿಲ್ ಸೆ. ಡಿಮ್ಯಾಂಡ್ ಫ್ಲಕ್ಚುಯೇಷನ್ಗೆ ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು. ಯಾವಾಗಲೂ ಒಂದಕ್ಕೆ ಡಿಮ್ಯಾಂಡ್ ಇರಲ್ಲ ಅಲ್ವಾ. ಫಾರ್ ಎಕ್ಸಾಂಪಲ್ ಅಂದರೆ ಇಫ್ ಯು ಕನ್ಸಿಡರ್ ಹೀರೋ ಆ್ಯಂಡ್ ಹೀರೋಯಿನ್ನು, ಅವಾಗ ಅಂದರೆ ಆಗ ಕಲ್ಪನಾ, ಮಂಜುಳಾ ಅವರೆಲ್ಲ ಎಷ್ಟು ಪಾಪ್ಯುಲರ್ ಇದ್ರ, ಅವ್ರಿಗೆಷ್ಟು ಡಿಮ್ಯಾಂಡ್ ಇತ್ತು, ಅವ್ರ ಸರ್ವೀಸಿಗೆ ಎಷ್ಟು ಡಿಮ್ಯಾಂಡ್ ಇತ್ತು. ಬಟ್ ನಾವು getting simple. This is all about demand fluctuation in the case of service. Most wonderful concept you will ever have is all about service management. Just think practically before you go with answering. No need of any theory answers you prefer for this. Why? Because after all it's a practical point of view. You would get most of the practical knowledge just because of this single concept, service management. Just look at it practically, okay? Whatever you go with, no, look practically. ಸರ್ವಿಸ್ ಮ್ಯಾನೇಜ್ಮೆಂಟ್ ಪ್ರಾಕ್ಟಿಕಲ್ ಆಗಿ ನೋಡಿ. ಈವನ್ ಐ ಡೂ ಗೋ ವಿತ್ ದಿಸ್ ಈಚ್ ಆ್ಯಂಡ್ ಎವ್ರಿ ವೀಡಿಯೋಸ್ ಆ್ಯಂಡ್ ಈವನ್ ಐ ಡೂ ಗೋ ವಿತ್ ರಿಪೀಟಿಂಗ್ ದ ಸೇಮ್ ಥಿಂಕ್ ಪ್ರಾಕ್ಟಿಕಲಿ. ಇಟ್ ಮೇಕ್ಸ್ ಯು ರೈಟ್ ಥಿಯೋರಿಟಿಕಲಿ ಅ ಲಾಟ್ ಆ್ಯಂಡ್ ಲಾಟ್. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಥಿಯೋರಿಟಿಕಲ್ ಆಗಿ ಸಿಕ್ಕಾಪಟ್ಟೆ ನೀವು ಬರಿಬೋದು ಆನ್ಸರ್ಸ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಹೋಪ್ ಯು ಅಂಡರ್ಸ್ಟುಡ್ ಆ್ಯಂಡ್ ಫರ್ದರ್ ಡೌಟ್ಸ್ ವಿಲ್ ಬಿ ಕ್ಲಾರಿಫೈಡ್ in the further offline classes. And keep in mind, this is just a continuation part of the previous characteristics video. ನಾವು ಪ್ರೀವಿಯಸ್ ವಿಡಿಯೋನಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಮಾಡಿದ್ವಲ್ಲ, ಬಿಕಾಸ್ ಆಫ್ ಟೆಕ್ನಿಕಲ್ ಇಶ್ಯೂ couldn't cope up with the completion and I been with this for the further continuance. Hope you understood. And this is all about characteristics of service. In the coming video I would upload on classification of services and service marketing mix. ಅದು quite good concept. So idu mugdre last 2 more concepts irutte, so that we can be near to the completion of first chapter. Hope you understood. Thank you.